ಈಗ ಚೌಕಿದಾರ್ ಆ ಟ್ರೈಲರ್ ಟೀಸರ್ ನೋಡಿದ್ರು ಕೂಡ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಜನ ಇರ್ತಾರೆ. ನಮಗೂ ಇರೋದು ಒಬ್ಬನೇ ಮಗ. ಅವನ್ ಬಂದು ನೀವು ಸಾಯ್ತೀರಾ? ಸಾಯ್ತೀನ್ರಿ. ತುಂಬಾ ಅದ್ಭುತವಾದ ಆರ್ಟಿಸ್ಟ್ ಹುಡುಗ. ಆ ಭಾಗ್ಯ ಈ ಭಾಗ್ಯ ಎಲ್ಲಾ ಭಾಗ್ಯನೂ ಇಟ್ಕೊಂಡವಳ ಹೆಂಡತಿ ಸೌಭಾಗ್ಯ. ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಯಾರು ಸೇರ್ಸ್ಕೊತಲ್ಲ ಅಂತಿದ್ದು ವರ್ಡ್ ನನಗಿನ್ನ ಗುಯ್ಯ ಅಂತ ತಲೆಯಲ್ಲಿ. ಯಾಕಂದ್ರೆ ಮೊನ್ನೆ ಎಲ್ಲ ಅವ್ರ ಆ ಪಾಪ್ಯುಲಾರಿಟಿ ನೋಡಿದ್ರೆ ಪಾಪ ಹುಡುಗ ಏನು ಸಿಗ್ಬೇಕೆಲ್ಲ ಸಿಕ್ಕಿ. ಟ್ಯಾಲೆಂಟ್ ಅನ್ನೋದಿದ್ರೆ ಯಾರನ್ನೂ ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಅವೆಲ್ಲ ಎಂಥದ್ದು ಇಲ್ಲ. ಅದು ನಿಮ್ಗೆ ಸಿಗ್ಬೇಕಾದ್ರೆ ಸಿಗುತ್ತೆ. ಅದು ಅವ್ರಿಗೆ ಸಿಕ್ಕಿದೆ. ಈ ಸಾಂಗ್ ಸಖತ್ತಾಗಿದೆ ಸರ್ ಅಂದರು. ಯಾರು ಡ್ಯಾನ್ಸ್ ಮಾಡಿದ್ವಿ ಅಂದರೆ ಅಪ್ಪ ಮಗ ನೀವಿಬ್ರೆ ಅಲ್ಲಿಗೆ ಡ್ಯಾನ್ಸ್ ಬರಲ್ಲ ಅಂದರು. ಕೆಲವು ಸಲ ಪಾನ್ ಇಂಡಿಯಾ ಮಾಡೋದಿರುತ್ತೆ, ಅದು ಆಗೋದಿರುತ್ತೆ. ನಾನು ಆಗೋದನ್ನ ನಂಬ್ತೀನಿ, ಆ ಮಾಡೋದನ್ನ ನಂಬಲ್ಲ. ಕರೆಂಟ್ ಜನ್ರೇಷನ್ ಕತೆ ಇದು. ಕರೆಂಟ್ ಜನ್ರೇಷನ್ ಕತೆ ನಿಮ್ಗೆ ಅನಿಸುತ್ತೆ ಯಾವುದಾದ್ರೂ ಕ್ಯಾರೆಕ್ಟರ್ ನೀವು ಕನೆಕ್ಟ್ ಆಗ್ತೀರಾ. ಒಬ್ಬ ಅಪ್ಪಂಗೆ ಇಲ್ಲ ಅಣ್ಣಂಗೆ ತಮ್ಮಂಗೆ ಯಾವುದೋ ಒಂದು ನನ್ನ ಕತೆನ ಈ ಡೈರೆಕ್ಟ್ರ್ ಕದ್ಬಿಟ್ಟು ಪಿಕ್ಚರ್ ಮಾಡಿದೆ ಅಂತ ಹೇಳೋ ಚಾನ್ಸಸ್ ಕೂಡ ಇದೆ. ಈ ಡೈರೆಕ್ಟ್ರ್ ನನ್ನ ಕತೆ ಕದ್ದು ಪಿಕ್ಚರ್ ಮಾಡಿದ್ದಾನೆ. ಇದು ನಿಮ್ಮ ಕತೆನ ತೆಗೆದಿದ್ದಾರೆ, ಹೋಗಿ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಒಂದು ಡೈರೆಕ್ಟರ್ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಸಿನಿಮಾಗಳಿಗೆ ಆ್ಯಕ್ಚುಲಿ ತುಂಬ ವೀಕ್ಷಕರು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಇವರ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ರಾನೆಸ್ ಇರುತ್ತೆ, ಒಂದು ಆ್ಯಕ್ಷನ್ ಇರುತ್ತೆ. ಹಾಗೆ ಏನೆಲ್ಲ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇವರು ಯಾವತ್ತೂ ಹಿಂಜರಿಯಲ್ಲ. ಅವರೇ ಇನ್ಯಾರೂ ಅಲ್ಲ, ಚಂದ್ರಶೇಖರ್ ಬಂಡಿಯಪ್ಪ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ಮೊದಲನೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿ. ಸರ್, ನಿಮ್ಮ ಸಿನಿಮಾ ಅಂದರೆ ಒಂದು ಲವ್ ಆ್ಯಕ್ಷನ್ ಸಿನಿಮಾ ಅಂತ ಈಗಾಗಲೇ ನಮಗೆ ಗೊತ್ತಾಗೋಗ್ಬಿಟ್ಟಿದೆ ಹಿಂದೆ ಬಂದಂತಹ ಸಿನಿಮಾಗಳು ನೋಡಿದ್ರೆ. ಈಗ ಚೌಕಿದಾರ್ ಆ ಟ್ರೈಲರ್ ಟೀಸರ್ ನೋಡಿದ್ರು ಕೂಡ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಜನ ಇರ್ತಾರೆ, ಏನೋ ಲವ್ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅಂತ. ಸೊ ಚೌಕಿದಾರ್ ಹೇಗಾಯಿತು? ನನಗೆ ಸಾಮಾನ್ಯವಾಗಿ ಒಂದೇ ಥರದ ಕತೆಗಳನ್ನ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಈ ಕೆಲಸ ಚೂಸ್ ಮಾಡೋಕ್ಕೂ ಕೂಡ ರೀಸನ್ ಅದೇ. ನನಗೆ ಇವತ್ತು ಮಾಡಿದ ಕೆಲಸ ನಾಳೆ ಮಾಡೋಕ್ಕೆ ಇಷ್ಟ ಇಲ್ಲ, ಬೋರ್ ಅನಿಸುತ್ತೆ, ಬೇರೆ ಏನೋ ಬೇಕು ಅನಿಸುತ್ತೆ ನನಗೆ. ಆ ಥರ ಈಗ ಪಾರ್ಟ್ 2 ತೆಗಿಯೋಕ್ಕೆ ಪಾರ್ಟ್ 3 ಆ ಥರದ್ದೆಲ್ಲ ಇಲ್ಲ. ಒಂದು ಸಿನಿಮಾ ಏನೋ ಆಯಿತು ಅಂದ್ಬಿಟ್ಟು ಆ ಥರದ್ದು ಇದು ನನಗೆ ಆ ಸ್ಟ್ರಾಟಜಿ ನನಗೆ ಇಲ್ಲವೇ ಇಲ್ಲ. ನನಗೆ ಬೇರೆ ಬೇರೆ ಥರದ್ದು ಏನಾದರೂ ಮಾಡಬೇಕು, ಕ್ರಿಯೇಟಿವ್ ಆಗಿದೆ ಅನಿಸ್ಬೇಕು, ಇಂಟ್ರೆಸ್ಟಿಂಗ್ ಆಗಿರಬೇಕು ಅನ್ನಿಸ್ಬೇಕು. ಹಂಗೆ ಒಂದೊಂದು ಸಿನಿಮಲ್ಲೂ ನಾನು ಬೇರೆ ಬೇರೆ ಥರನೇ ಟ್ರೈ ಮಾಡಿದ್ದೀನಿ. ಹಂಗೆ ಇದು ಒಂದು ಕೂಡ ಅಂದರೆ ಬಟ್ ಏನೇ ಮಾಡಿದ್ರು ಈ ಸಿಗ್ನೇಚರು, ಈಗ ನಾವು ಬ್ಲೂ ಪೆನ್ನಲ್ಲಿ ಹಾಕಿದ್ರೆ ಬೇರೆ ಥರ ಕಾಣುತ್ತೆ, ಬ್ಲ್ಯಾಕ್ ಪೆನ್ನಲ್ಲಿ ಹಾಕಿದ್ರೆ ಬೇರೆ ಥರ ಕಾಣುತ್ತೆ. ಹಂಗೇನಾಗಲ್ಲ. ನೀವು ಯಾವ ಪೆನ್ನಲ್ಲಿ ಹಾಕಿದ್ರೂ ಸಿಗ್ನೇಚರೇ. ಹಂಗೆ ಅನಿಸ್ಬೋದು ಇದು ಈ ಡೈರೆಕ್ಟ್ರ್ ತೆಗ್ದಿರೋದಂತ ಕೆಲವು ಶಾರ್ಟ್ಸು ಕೆಲವುದ್ರಿಂದ ಅದೇನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಆದ್ರೂ ನಾನು ಸಾಮಾನ್ಯವಾಗಿ ಈಗ ನಾವೇ ಎಷ್ಟೋ ನಾನೊಬ್ಬ ಆಡಿಯನ್ನಾಗಿ ನಾನು ಡೈರೆಕ್ಟ್ರ್ ಅಂತ ಅಂದ್ಕೊಳ್ಳೋದೇ ಇಲ್ಲ ಮನಸ್ಸಲ್ಲಿ. ನಾನೊಬ್ಬ ಆಡಿಯನ್ ಅಷ್ಟೇ. ಸಿನಿಮಾ ನೋಡ್ತಾ ಇರ್ತೀನಿ, ನನಗೆ ಇದೇನು ಹಿಂಗೆ ಮಾಡಿದಾರಲ್ಲ ನಾನಾಗಿದ್ರೆ ಹಿಂಗೆ ಎಲ್ಲರಿಗೂ ಅನಿಸುತ್ತದು. ಆ ಥರ ಅಂದ್ಕೊಂಡು ಬಂದು ಡೈರೆಕ್ಟ್ರ್ ಆದವ್ರು ನಾನು. ಅದರಿಂದ ನನಗೆ ಅದು ಸರಿ ಇಲ್ಲ ಅಂದರೆ ನಾನು ಮಾಡಲ್ಲ. ಆಮೇಲೆ ಪಾರ್ಟ್ 2 ಅಂದರೆ ಅದು ಮತ್ತೆ ಬೋರಿಂಗ್ ಅನಿಸುತ್ತೆ, ಇಲ್ಲ ರೀಮೇಕು, ಅದೆಲ್ಲ ಮ್ಯಾಟ್ರೇ ಇಲ್ಲ. ಬೇರೆ ಥರ ಒಂದಕ್ಕೊಂದು ಬೇರೆ ಥರ ಇರಬೇಕು ಅಂತನ್ನೋ ಒಂದು ಥಾಟಿಂದ ಬಂದಂಥದ್ದು ಇದು ಚೌಕಿದಾರ್. ಇದು ನಾನು ಇನ್ನೂ ಅದರೊಳಗಡೆ ಇನ್ನೊಂದು ವಿಚಾರ ಏನಂದರೆ, ನಾನು ಸಾಮಾನ್ಯವಾಗಿ ಯಾವುದೋ ಸಿನಿಮಾ ಇನ್ಸ್ಪೈರ್ ಆಗಿ ಆ ಥರ ಎಲ್ಲ ಕಥೆಗಳು ಮಾಡೋಕ್ಕೆ ನನಗೆ ಸಮಾಧಾನ ಇಲ್ಲ. ನಾನೇನು ಮಾಡ್ತೀನಿ, ನನ್ನ ಸುತ್ತಮುತ್ತ ಇರೋದನ್ನು ಜನ ಅಬ್ಸರ್ವ್ ಮಾಡ್ತೀನಿ, ಲೈಫ್ ಅಬ್ಸರ್ವ್ ಮಾಡ್ತೀನಿ. ಅದನ್ನೇ ಸಿನಿಮಾ ಆಗಿ ಮಾಡಿದಾಗ ಏನಾಗುತ್ತೆ, ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಅಯ್ಯೋ ಎಲ್ಲ ಈಗ ಸಾಮಾನ್ಯವಾಗಿ ಒಬ್ಬ ಆಡಿಯನ್ನು ಪ್ರತಿ ಸಲ ಲೀಡ್ ಪಾತ್ರ ಜೊತೆ ಗುರ್ತಿಸ್ಕೊತಾರೆ ಆಡಿಯನ್ನು. ಸೊ ಹಾಗಾಗಿ ನಾವು ಈ ಥರ ಮಾಡಿದಾಗ ನಮಗೆ ಅದು ಜಾಸ್ತಿ ಪ್ಲಸ್ ಆಗುತ್ತೆ ಗೆಲ್ಲೋದಕ್ಕೆ. ಅಂದರೆ ಏನೇ ಫಾರ್ಮುಲಾ ಎಲ್ಲ ಇರೋಲ್ಲ ಸಿನಿಮಾಗೆ, ಒಂದು ಗೇಜು ಎಲ್ಲರಿಗೆ ಒಬ್ಬೊಬ್ರಿಗೆ ಒಂದೊಂದು ಗೇಜ್ ಇರುತ್ತೆ. ಆ ಥರ ನನ್ನ ಗೇಜ್ ಆ ಥರ. ಹಂಗೆ ಆ ಥರ ಸ್ಟಾರ್ಟ್ ಮಾಡಿದಂಥ ಕತೆ ಚೌಕಿದಾರ್. ಸರ್, ಇನ್ನು ಟೀಸರ್ ಮತ್ತು ಟ್ರೈಲರ್ನ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ. ಅಂದರೆ ಸಿನಿಮಾದಲ್ಲಿ ಏನೋ ಬೇರೆ ವಿಷಯ ಇದೆ ಅಂತ. ಯಾಕಂದರೆ ಟೀಸರ್ ನೋಡಿದಾಗ ಕಂಪ್ಲೀಟ್ ರಾ ಆಗಿದೆ, ಫುಲ್ ಫೈಟಿಂಗ್ಸ್ ಇದೆ. ಈ ಕಡೆ ಟ್ರೈಲರ್ ನೋಡಿದಾಗ ಅಪ್ಪ ಮಗನ ಬಾಂಧವ್ಯ ಇದೆ, ಲವ್ ಸ್ಟೋರಿ ಇದೆ, ಲವ್ ಬ್ರೇಕಪ್ ಕತೆ ಇದೆ.
ಬೇಕಂತ ಜನ ಕನ್ಫ್ಯೂಸ್ ಮಾಡ್ಬೇಕಂತಾನೆ ಇಲ್ಲ ಇದೆ ಜನರಲ್ಲಿ ಎಲ್ಲರೂ ಗೇಜ್ ಮಾಡ್ತಾರೆ. ಕನ್ಫ್ಯೂಸ್ ಮಾಡೋಕ್ಕೆ ಅಂತಿದ್ರೆ ಅದೆಲ್ಲ ಇದೆ, ಅದೆಲ್ಲ ಪಿಕ್ಚರ್ಲಿ ಇರೋದೇನೆ. ಈ ಪಿಕ್ಚರ್ ಇಲ್ದಿರೋದನ್ನ ಸಾಮಾನ್ಯ ಟೀಸರ್ ಟ್ರೈಲರ್ ಆಗಿ ನಾನು ಕಟ್ ಮಾಡಲ್ಲ. ಕೆಲವರು ಅದಕ್ಕೆ ಇಂಪ್ರೆಸ್ ಮಾಡೋಕ್ಕೆ ಅಂತ ಕೆಲವು ಇದು ಮಾಡ್ತಾರೆ, ನಾನು ಆ ಥರ ಮಾಡಲ್ಲ. ಇರೋದೇ ಅದೇನಿದೆ ಅದೆಲ್ಲ ಸಿನಿಮಾದಲ್ಲಿ ಇರುತ್ತೆ. ಏನಂತಂದರೆ ಈ ಪಾತ್ರಗಳೆಲ್ಲ ನಿಮಗೆ ಇವರು ಈಗ ಹೀರೋ ಸಿದ್ಧಾರ್ಥನ ಪಾತ್ರ ಮಾಡಿರೋದು, ಧನ್ಯ ಚೈತ್ರ ಅಂತ ಪಾತ್ರ ಮಾಡಿದ್ದಾರೆ, ಸಾಯಿ ಸರ್ದು ಪ್ರಕಾಶ್ ಗೌಡ ಅಂತ. ಇವೆಲ್ಲ ಪಾತ್ರಗಳನ್ನು ನೀವು 100% ನೋಡ್ತೀರ. ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಯಾರ ನಮ್ಮ ಚಿಕ್ಕಪ್ಪ ಹಿಂಗಿದ್ದ, ಯಾರ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಹಿಂಗಿದ್ದ, ನಮ್ಮ ಮಾವನ ಮಗ ಯಾರೋ ಒಬ್ಬ ಹಿಂಗಿದ್ದಾನೆ, ಹಂಗೆ ಅನ್ನಿಸ್ತಾ ಇರುತ್ತೆ. ಯಾಕೆ ಹಂಗೆ ಅನಿಸುತ್ತೆ ಅಂತಂದರೆ ನಮ್ಮ ನಾನೇ ಅಬ್ಸರ್ವ್ ಮಾಡಿ ಆ ಪಾತ್ರಗಳನ್ನ ಕಥೆಯಾಗಿ ರೂಪಿಸಿರ್ತೀನಿ ಅಷ್ಟೇ. ಹಾಗಾಗಿ ಹಂಗೆ ಕಾಣಿಸುತ್ತೆ. ಇನ್ನು ಅಪ್ಪ ಮಗನ ಬಾಂಧವ್ಯ ತುಂಬ ಅದ್ಭುತವಾಗಿ ನೋಡ್ಸಿದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಸಾಂಗ್ ಆಗಿರೋ ಹೋಬ್ರೋ ಸಾಂಗ್ ಆಗಿರ್ಬೋದು, ಫಾದರ್ ಸೆಂಟಿಮೆಂಟ್ ಸಾಂಗ್ ಆಗಿರ್ಬೋದು, ಅಥವಾ ತಾಯಿ ತೀರ್ಕೊಂಡಾಗ ಮಗನ ಲೈಫನ್ನು ಹೇಗೆ ಮಾಡಬೇಕು, ಚೇಂಜ್ ಮಾಡಬೇಕು ಅನ್ನೋದಾಗಿರ್ಬೋದು, ಟ್ರೇಲರಲ್ಲಿ ಗೊತ್ತಾಗತ್ತೆ. ಸೊ ಸಾಯಿ ಕುಮಾರ್ ಅವರೇ ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅದು ನನಗೆ ಯಾಕೆ ಅನ್ನಿಸ್ತು ಅಂದರೆ, ನಾನೊಂದು ಆರ್ಟಿಸ್ಟ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ, ಈಗ ನಾನು ಪಾತ್ರ ಬರ್ಕೊಂಡ್ಮೇಲೆ ಕಾಂಟ್ರಾಸ್ಟ್ ಆಗಿರ್ಬೇಕು ಅವ್ರಿಗದು. ಅಂದರೆ ಅವ್ರಿಗೆ ಫುಲ್ ಏನೋ ವಯಲೆಂಟಾಗಿ ಆ ಥರ ಎಲ್ಲ ಮಾಡಿರೋರನ್ನ ತುಂಬ ಸಾಫ್ಟ್ ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದೇನು ಫಾರ್ಮಲನೂ ಅಲ್ಲ, ಆಮೇಲೆ ಅದೇನು ಮಾಡಿದ ತಕ್ಷಣ ಗೆದ್ಬಿಡ್ತೀವಿ ಅಂತಲ್ಲ, ಅದೊಂಥರ ಚಾಲೆಂಜಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ನಾವೆಲ್ಲ ಇವ್ರ ಸಿನಿಮಾಗಳು ಆ ಡೈಲಾಗ್ಗಳೆಲ್ಲ ಇವಾಗ ಭಯಂಕರ ಎಂಜಾಯ್ ಮಾಡ್ಕೊಂಡು ಬೆಳೆದ ಹುಡುಗರಲ್ವ, ಅದೆಲ್ಲ ಆ ಡೈಲಾಗ್ಗಳು, ಇವರು ಮಾಸ್ ಡೈಲಾಗ್ಗಳನ್ನ ಇದೆಲ್ಲ ಬಿಟ್ಟು ಹಿಂಗೆ ಸಾಫ್ಟಾಗಿ ಮಾತಾಡಿದ್ರೆ ಹೆಂಗಿರ್ತಾರೆ, ಇನ್ನೋಸೆಂಟ್ ಅಪ್ಪ ಆದರೆ ಹೆಂಗಿರ್ತಾರೆ ಅನ್ನೋ ಒಂದು ಇಮೇಜ್ ಮೇಲೆ ಟ್ರೈ ಮಾಡೋಣ ಅಂತ ಸುಮ್ಮನೆ ಅಪ್ರೋಚ್ ಮಾಡಿದೆ. ಅವ್ರಿಗೆ ನಾನು ಹೈದ್ರಾಬಾದಲ್ಲಿ ರೀಡ್ ಮಾಡಿ ಬೌಂಡ್ ಸ್ಕ್ರಿಪ್ಟ್ ಕೊಟ್ಟು ಬಂದೆ. ಅವ್ರಿಗೆ ನಾನು ಅನ್ಕೊಂಡದ್ದು ಅವ್ರಿಗೂ ಅನಿಸಿದೆ, ಇದು ತಗೊಂಬಂದು ಧೈರ್ಯವಾಗಿ ನನ್ನ ಹತ್ರ ತಗೊಂಬಂದಿದ್ದಾನೆ ಈ ಹುಡುಗ, ಏನಕ್ಕೆ ತಂದಿದ್ದಾನೆ ಅಂತ. ಸೊ ಹಂಗೆ ಸೆಲೆಕ್ಟ್ ಆದ. ಅಂದರೆ ಕಾಂಟ್ರಾಸ್ಟಾಗಿ, ಅಂದರೆ ಅವರು 50 ವರ್ಷ ಆಯಿತು ಅವರು ಸಿನಿಮಾ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿ. ಅಂದರೆ ನಾವು ಯಾರು ಹುಟ್ಟೇ ಇರಲಿಲ್ಲ ಅವ್ರು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ. ಅಂಥ ಒಂದು ಇವರು 50 ವರ್ಷ ಆದ್ರೂ ಅವರ ಇದಿದೆಯಲ್ಲ, ಆ ಸ್ಪೋರ್ಟಿವ್ನೆಸ್ಸು, ಕರೇಜು, ಬೆಳಿಗ್ಗೆ ಶೂಟಿಂಗ್ ಬರೋ ಟೈಮಿಂಗ್ ಎಲ್ಲ ಇದೆಯಲ್ಲ, ಅದೆಲ್ಲ ಅದಕ್ಕೆ ಅವರು 50 ವರ್ಷದಿಂದನೂ ಆ್ಯಕ್ಟ್ ಮಾಡ್ತಿದ್ದಾರೆ, ಇನ್ನೂ ಮಾಡ್ತಿದ್ದಾರೆ. ಇದು ನಾನು ಆಫ್ಟರ್ ಎಕ್ಸ್ಪೀರಿಯನ್ಸ್ ಆದಮೇಲಿಂದ ಹೊರಡು ಸೆಲೆಕ್ಟ್ ಮಾಡಬೇಕಾದ್ರೆ ಅದು ಕಾರಣ. ಕಾಂಟ್ರಾಸ್ಟಾಗಿ ಇರಬೇಕು. ಯಾಕಂದರೆ ಈಗ ನೀವು ಕಲಾವಿದ್ರಂದರೆ ಕಲಾವಿದ್ರೊಳಗಡೆ ಎಲ್ಲ ನವರಸನೂ ಇರುತ್ತೆ. ನನಗೇನು ಬೇಕು, ನಾನು ಡೈರೆಕ್ಟ್ರ್, ನಾನು ತಗೋಬೇಕು. ನನಗೆ ಯಾವ ರಸ ಬೇಕು, ನವರಸದಲ್ಲಿ ನನಗೆ ಕಾಮಿಡಿ ಬೇಕಾ, ಇನ್ನೊಂದು ದ್ವೇಷ ಬೇಕಾ, ಯಾವ್ದು ಬೇಕಾ ಅದನ್ನು ತಗೋಬೇಕು. ಅದು ನಮ್ಮ ಕೆಲಸ. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಆಮೇಲೆ ಇವ್ರು ಮಾಡಿದೆ ವೆರೈಟಿ ಪಾತ್ರ, ಮಾಡದಿರೋ ವೆರೈಟಿಗಳೇ ಇಲ್ಲ. ಬಟ್ ಅವ್ರಿಗೆ ದೊಡ್ಡ ಸಕ್ಸಸ್ಗಳು ಕೊಟ್ಟಿದ್ದು ಸಾರ್ಗೆ ಆ ಥರದ ಸಿನಿಮಾಗಳು, ಆ ಒಂದು ಅಗ್ರೆಸಿವ್ ರೆಬಲ್ ಮತ್ತು ಆ ಡೈಲಾಗ್, ಕಂಟಿನ್ಯೂಸ್ ಡೈಲಾಗ್ಗಳು, ಅದು ಜನರೇಷನ್ ಎಂಜಾಯ್ ಮಾಡೋ ಜನರೇಷನ್ ಬೇರೆ. ಆ್ಯಂಡ್ ಇನ್ನು ಸಾಯಿ ಕುಮಾರ್ ಸರ್ ಇದ್ದಾರೆ ಅಂದರೆ ಒಂದಷ್ಟು ರಗಡ್ ಡೈಲಾಗ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ಯೂಶಲಾಗಿ ಆಡಿಯನ್ಸ್ಗೆ ಇರುತ್ತೆ. ಯಾಕಂದರೆ ಅವರು ಡೈಲಾಗ್ ಕಿಂಗ್ ಅಂತಲೇ ಫೇಮಸ್ ಆಗಿರೋದು. ಸೊ ಚೌಕಿದಾರಲ್ಲಿ ಅವ್ರಿಗೆ ಅಂತ ಪವರ್ಫುಲ್ ಡೈಲಾಗ್ಸ್ ಇದೆಯಾ? ಪವರ್ಫುಲ್ ಅಂತ ಇಲ್ಲ, ಮಾತಾಡ್ದಂಗೆ ಇರುತ್ತೆ. ಈಗ ನೀವು ಡೈಲಾಗ್ ಹೇಳ್ತಲ್ಲ, ನಾನು ಡೈಲಾಗ್ ಹೇಳ್ತಲ್ಲ, ಮಾತಾಡ್ತಾ ಇದೀವಲ್ವ, ಜಸ್ಟ್ ಕಾನ್ಸರ್ವೇಷನ್ ಆ ಥರ ಇರುತ್ತೆ. ಆ ಥರ ವಿಚಾರ ಇರುತ್ತೆ ಅವ್ರು ಮಾತಾಡೋದ್ರಲ್ಲಿ. ಆಮೇಲೆ ಅಷ್ಟೊಂದು ಇದಿರಲ್ಲ, ಅಂದರೆ ಆ ಥರ ಅಗ್ರೆಸಿವ್ ಆಗಿರೋಂಥ ಪಾತ್ರ ಅಲ್ಲ ಅದು, ಬೇರೆ ಥರದ ಪಾತ್ರ ಆದ್ದರಿಂದ, ಅನ್ಯೂಸ್ವಲ್ ಇದಾದ್ರಿಂದ. ಆಮೇಲೆ ಆ ಇನ್ನೋಸೆನ್ಸಿನ ಪೋರ್ಟ್ರೇ ಮಾಡಬೇಕಾಗತ್ತೆ, ಅವ್ರ ಇನ್ನೋಸೆನ್ಸಿನ. ಹಾಗಾಗಿ ಆ ಥರದ್ದು ಎಲ್ಲ ಇಲ್ಲ, ಕಂಪ್ಲೀಟ್ ಬೇರೆ ಥರ ಡೈಲಾಗ್ಸ್ ಇದೆ ಅವ್ರ ಹತ್ರ. ಇನ್ನು ಸುಧಾರಾಣಿ ಮೇಡಮ್ ಇದ್ದಾರೆ ಸರ್, ಅವ್ರಿಗೆ ಪೊಲೀಸ್ ಪಾತ್ರನೇ ಯಾಕೆ? ಎಗೇನ್ ಅಲ್ಲಿಗೆ ಬರ್ತೀನಿ. ಅವ್ರು ಯಾವುದೋ ಒಂದ್ರಲ್ಲಿ ಮಾಡಿದ್ದೆ ಅಂತ ಹೇಳಿದ್ರು. ಅಂದರೆ ಆ ಥರದ್ದು ಅಷ್ಟು ಇದಾಗಿರಲಿಲ್ಲ. ನಾನು ಯಾರಾದರೂ ಒಬ್ಬರು ಹೀರೋಯಿನ್ ಮಾಡಿದ್ದವ್ರ ಕೈಲಿ ಮಾಡಿಸ್ಬೇಕು, ಆಮೇಲೆ ಇವರು ಅಂದರೆ ಅವ್ರು ಹೀರೋ ಆಗಿದ್ದಾಗ ಮಾಡಿದ್ದವ್ರು ಮಾಡಿಸ್ಬೇಕು ಅಂತ ಹುಡುಕ್ತಾ ಇದ್ದಾಗ ಅವರು ಅಂತ ಅನ್ಸ್ಕೊಂತ ಅಪ್ರೋಚ್ ಮಾಡುವ, ಮೇಡಮ್ ಪೊಲೀಸ್ ಪಾತ್ರ ಅಂದರೆ ಅವ್ರು ಅಂತ ಹಿಂಗೆ ನೋಡೋರು, ಓಕೆ ಅಂದ್ರೆ ಅದು ಬೇರೆ ಥರ ಕಾಣಿಸ್ತಿದೆ ಅದನ್ನು ಕೂಡ. ಆ್ಯಂಡ್ ಇನ್ನು ಧನ್ಯ ಅವರು ಕೂಡ ತುಂಬ, ನೀವು ಹೇಳಿದ್ರಿ ಕಾಂಟ್ರಾಸ್ಟ್, ಎಲ್ಲರೂ ಕಾಂಟ್ರಾಸ್ಟ್ ಎಲ್ಲರಿಗೂ ಹಂಗೆ ಟ್ರೈ ಮಾಡೋಣ ಅಂತ. ಅದಕ್ಕೆ ಯಾಕಂದರೆ ಎಲ್ಲರೂ ಕಲಾವಿದ ಅಂದ ತಕ್ಷಣ ಅವ್ರ ಹತ್ರ ಇದ್ದೇ ಇರುತ್ತೆ ಒಳಗಡೆ,
ತಗೊಳ್ಳೋದ್ರಲ್ಲಿರುತ್ತೆ ಹಂಗೆ ಯೂಶಲ್ ಆಗಿ ಧನ್ಯ ಅವರು ಅಂದ್ರೆ ಒಂದು ಗ್ಲಾಮರಸ್ ರೋಲ್ ಒಂದು ಬಬ್ಲಿ ಅದೇ ಕ್ಯಾರೆಕ್ಟರ್ ಮಾಡ್ತಿದ್ರು ಅವರು. ಹೌದು. ಅಂಡ್ ಇದ್ರಲ್ಲಿ ಅವ್ರು ಕಂಪ್ಲೀಟ್ ಅಂದ್ರೆ ಸ್ಲ್ಯಾಂಗ್ ಆಗಿರ್ಬೋದು, ಅಂದ್ರೆ ಬಯೋದಾಗಿರ್ಬೋದು, ಅಥವಾ ಅವರ ಲುಕ್ ಕಂಪ್ಲೀಟ್ ಚೇಂಜ್ ಮಾಡಿದೀರ. ಧನ್ಯ ಅವರೇ ಯಾಕೆ ಇಲ್ಲ ಅವರು ನಾನು ತುಂಬ ಜನ ಆಮೇಲೆ ಹೇಳಿದ್ರು, ನಾನು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನಾನು ಯಾವತ್ತೂ ನೋಡಿರಲಿಲ್ಲ. ನೀ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿದ್ಯಾ ಈ ಥರ ತೆಗ್ದಿದ್ಯಲ್ಲ ಅವ್ರನ್ನ ನಾ ಆಮೇಲೆ ನೋಡಿದೆ. ಇಲ್ಲ ನಾನು ಅದೆಲ್ಲ ತೀರಾ ಇದು ಮಾಡ್ಕೊಳ್ಳಲ್ಲ, ಅಂದರೆ ಅದನ್ನ ಅಕೌಂಟ್ಗೆ ಇಟ್ಕೊಳ್ಳಲ್ಲ. ಅವ್ರ ಪಾತ್ರ ನಾನು ಹೇಳಿದೆ ನೋಡಿ, ಈ ಥರ ಈ ರೇಸ್ಮೆ ಬೆಳೀತಾರಲ್ಲ ಆ ಬ್ಯಾಕ್ಗ್ರೌಂಡಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ, ಲೋಯರ್ ಮಿಡ್ಲ್ ಕ್ಲಾಸ್ ಆ ಥರ ಫ್ಯಾಮಿಲಿ ಹಳ್ಳಿನಲ್ಲಿ. ಅದ್ರ ಕ್ಯಾರೆಕ್ಟರೈಸೇಷನ್ ಹಿಂಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಹಿಂಗಿರುತ್ತೆ ಅಂತೆಲ್ಲ ಹೇಳಿದ್ಮೇಲೆ ಅವ್ರು ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನೆಲ್ಲ ಹೇಳಿದ್ದೆ, ಈಗ ನೋಡಿ ಅದರಲ್ಲಿ ಟ್ರೈಲರಲ್ಲಿ ಒಂದು ಶಾರ್ಟ್ ಇದೆ, ಅವರು ಸೊಪ್ಪು ಕುಯ್ತಾ ಇರೋದು ತಲೆ ಬಟ್ಟೆ ಕಟ್ಕೊಂಡು. ಅದೆಲ್ಲ ಅವ್ರು ಇಮ್ಯಾಜಿನ್ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಅದೆಲ್ಲ ಮಾಡ್ತಾರಲ್ಲ ಮಾಡ್ಬೇಕು, ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರು ಅದೆಲ್ಲ ಮಾಡೋವಂಥದ್ದು ಈ ಸ್ಲಮ್ಮಲ್ಲೆಲ್ಲ ಶೂಟು, ಅದು ಪಾತ್ರೆ ಬೆಳಗೋದ್ರಿಂದ ಹಿಡಿದು ಆ ಥರದ ಅಲ್ಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದೆಲ್ಲ ಅವಶ್ಯಕತೆಗಳಿಲ್ಲ. ಬಟ್ ಒಬ್ಬ ಮನುಷ್ಯನಿಗೆ ನಾನು ಆ್ಯಕ್ಟಿಂಗನ್ನು ಹಸಿವು ಬಂದಾಗ ರೆಡಿ ಅಷ್ಟು ಇದು ಅವ್ರಿಗಿದೆ. ಆಮೇಲೆ ಆ ಡೆಡಿಕೇಶನ್ನು ಮತ್ತು ಆ ಪ್ರಿಪರೇಷನ್ನು, ಯಾರು ಬೇಕಾದ್ರೂ ಅವ್ರನ್ನ ಅದ್ಭುತವಾಗಿ ಆ ಥರದ ಅದ್ಭುತವಾದ ಪಾತ್ರಗಳನ್ನ ಈಸಿಯಾಗಿ ಬಳಸ್ಬೋದು. ಇನ್ನು ಗಿಲ್ಲಿ ನಟ ಅವ್ರು ಇದ್ದಾರೆ, ಪೋಸ್ಟರಲ್ಲೂ ಇದ್ದಾರೆ, ಗಿಲ್ಲಿ ನಟ ಅವ್ರ ಸಿನಿಮಾದಲ್ಲೂ ಇದ್ದಾರೆ. ಒಂದು ವಿಡಿಯೋ BTS ವಿಡಿಯೋ ಬೇರೆ ಬಿಡ್ತೀರಾ, ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದು. ಧನ್ಯ ಅವರು ಒದಿತಾ ಇರೋದು ಎಲ್ಲ ಸೀಕ್ವೆನ್ಸ್ದು. ಇನ್ನು ಅವರು ಕೂಡ ಮಂಡ್ಯ ಬ್ಯಾಕ್ಗ್ರೌಂಡ್ ಅವರೇ. ಅವರು ಹೇಗೆ ಈ ಸಿನಿಮಾಗೆ ಬಂದರು ಸರ್? ಅಂದರೆ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೇ ಸ್ಟಾರ್ಟ್ ಆಗಿದೆ ಹೌದು, ಬಟ್ ಪಾಪ್ಯುಲಾರಿಟಿ ಅನ್ನೋದು ಬಿಗ್ ಬಾಸ್ ಆದಮೇಲೆ ಬಂದಿದ್ದೆ ಹೆಚ್ಚು ಅನ್ನೋದು. ಅದು ಅವರು ಮೊದಲು ನಳ್ಳಿಮುಳೆ ಅಂತ ವಿಡಿಯೋ ಮಾಡಿದ್ರಲ್ಲ, ಅದು ನಾನು ನೋಡಿ ಆಮೇಲೆ ಪರಿಚಯ ಆಯಿತು. ಆಮೇಲೆ ಸರ್ ನಿಮ್ಮ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು ಇದು ಮಾಡಿ ಸರ್ ಅಂತ ಕೇಳಿದ್ರು. ಅದು ನನಗಿನ್ನ ಆವಾಗಿನ್ನ ನಾನು ಆ್ಯಕ್ಚುಲಿ 2 ವರ್ಷ 3 ವರ್ಷ ಒಂದು ಪಿಕ್ಚರು ಪ್ರಾಕ್ಟೀಸ್ ಮಾಡ್ತೇನೆ ನಾನು ಅಡ್ವೊಕೇಟಾಗಿ. ಸೊ ನಾನು ಸ್ಟಾರ್ಟ್ ಆದಾಗ ಹೇಳ್ತೀನಿ ಸರ್ ಅಂತ ಹೇಳಿದ್ದೆ. ಸ್ಟಾರ್ಟ್ ಆದಾಗ ಕರೆದೆ, ಕರಿಯಷ್ಟು ಒಡೆ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಅವರು. ಎಲ್ಲಿ ಸರ್ ನಾನು TV ಬ್ಯುಸಿ ಆಗ್ಬಿಟ್ಟಿದ್ದೆ, ಅದೇ ಇಂಪಾರ್ಟೆಂಟು ಬ್ಯುಸಿ ಆಗಿರೋದು. ಅವತ್ತು ಬ್ಯುಸಿ ಆಗಿಲ್ಲ ಅಂತ ತಾನೇ ಫೋನ್ ಮಾಡಿದ್ರಿ, ಹೋಗಿ ಮಾಡಿ ಮತ್ತು ಅಂತ ಹೇಳಿದೆ. ಆಮೇಲೆ ಒಂದು ಪಾತ್ರ ಇತ್ತು, ಕರೆದೆ, ಹಿಂಗೆ ಒಂದು 2 ಡೇಸ್ ಶೂಟ್ ಇದ್ದಿತ್ತು. ಸರ್ ಬರ್ತೀನಿ ಅಂದರು, ಬಂದು ಮಾಡಿದ್ರು. ಅದರಲ್ಲಿ ಯಾವುದೇ ರೀತಿ ಎಕ್ಸಾಗರೇಷನ್, ಇದು ಬಿಗ್ ಬಾಸ್ಗಿಂತ ಮೊದಲೇ ನಡೆದಂಥ ಶೂಟು. ತುಂಬ ಆ ಥರ ನಾನು ಅದಕ್ಕೆ ಎಲ್ಲೂ ಬಳಸ್ಬೇಡ್ರಪ್ಪ, ಯಾಕಂದರೆ ಜನ ಅವ್ರ ಎಕ್ಸ್ಪೆಕ್ಟೇಷನ್ ಆಮೇಲೆ ಇವರೆಲ್ಲ ಫುಲ್ ಪಿಕ್ಚರ್ ಇರ್ತಾರೆ ಆ ಥರ ಎಲ್ಲ ಒಂದು 3 ಮಿನಿಟ್ಸ್ ಇರ್ತಾರೆ ಅಷ್ಟೇ ಸೆಕೆಂಡ್ ಹಾಫಲ್ಲಿ ಸಿನಿಮಾ. ತುಂಬ ಅದ್ಭುತವಾದ ಆರ್ಟಿಸ್ಟ್ ಆ ಹುಡುಗ, ತುಂಬ ಅಂದರೆ ತುಂಬ ಅದ್ಭುತವಾದ ಆರ್ಟಿಸ್ಟು. ಆಮೇಲೆ ಸ್ಪಾಂಟೇನಿಯಸ್ ರೈಟಿಂಗ್ ತುಂಬ ಚೆನ್ನಾಗಿದೆ. ನಾನು ಅದನ್ನು ನೋಡೇ ಆ ವಿಡಿಯೋ ನೋಡಿ ನಾನೇ ಕೇಳಿದೆ, ಹೆಂಗಪ್ಪ 20 ಮಿನಿಟ್ಸ್ ಏನೋ ಕಂಟಿನ್ಯೂಸ್ ಆಗಿ ಮಾತಾಡೋದು ಯಾರ ಕೈಲಾಗುತ್ತೆ ಹಂಗೆ? ಅವನಂತರ ಜೂನಿಯರ್ ಸಾಯಿ ಕುಮಾರ್ ಇದ್ದಂಗೆ ಹುಡುಗ. ಅದ್ಭುತ ಟ್ಯಾಲೆಂಟ್. ಅದೆಲ್ಲ ಕೋಟಿಗೊಬ್ಬರಿಗೆ ಆ ಥರದ್ದೊಂದು ಸ್ಪಾಂಟೇನಿಯಸ್ ಟ್ಯಾಲೆಂಟ್ ಇರುತ್ತೆ. ಅದಕ್ಕೇನು ಸಲ್ಲಬೇಕು ಅದೆಲ್ಲ ಇವತ್ತು ಅವ್ರಿಗೆ ಸಲ್ತಿದೆ, ಒಳ್ಳೆಯದಾಗಲಿ. ಯಾಕಂತಂದ್ರೆ ನಾನು ಅದನ್ನು ನೋಡಿದ್ದೆ, ಅವರು ತುಂಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಯಾರು ಸೇರಿಸ್ಕೊತಲ್ಲ ಅಂತಂತಿದ್ದು ವರ್ಡ್ ನನಗಿನ್ನ ಗುಯ್ಯ ಅಂತ ತಲೆಯಲ್ಲಿ. ಯಾಕಂದರೆ ಮೊನ್ನೆ ಎಲ್ಲ ಅವರ ಆ ಪಾಪ್ಯುಲಾರಿಟಿ ನೋಡಿದ್ರೆ ಪಾಪ ಹುಡುಗಂಗೆ ಏನು ಸಿಗಬೇಕೆಲ್ಲ ಸಿಕ್ಕಿದೆ. ಅಂದರೆ ಅದೆಲ್ಲ ಪ್ರೂಫ, ಜೊತೆಗೆ ಒಳ್ಳೆ ಅದೃಷ್ಟ ಕೂಡ. ಯಾಕಂದರೆ ಅವ್ರ ಜೊತೆ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಸಾವಿರಾರು ಜನ, ಅವ್ರಿಗೆಲ್ಲ ಯಾಕೆ ಸಿಗಲ್ಲ? ಜೊತೆಗೆ ಅವ್ರ ಅದೃಷ್ಟನೇ ಇರುತ್ತೆ, ಅವ್ರ ಹಾರ್ಡ್ ವರ್ಕ್ ಇರುತ್ತೆ. ಅದರಲ್ಲಿ ನಾನು ಕ್ಲಿಯರ್ ಮಾಡೋದೇನೆಂದರೆ ಅವ್ರ 3 ಮಿನಿಟ್ಸ್ ಸೆಕೆಂಡ್ ಹಾಫಲ್ಲಿರೋಂಥದ್ದು. ಇದು ಬಿಗ್ ಬಾಸ್ಗಿಂತ ಮೊದಲು ಮಾಡುವಂಥ ಸಿನಿಮಾ. ಅದರಲ್ಲಿ ಆಮೇಲೆ BTS ಎಲ್ಲ ಅದೇನು ಮಾಡೋರೆ, ಮಾಮೂಲಿ ಪ್ರೊಡಕ್ಷನಿಂದ ಅದು ಬಿಟ್ಟಿದ್ದಾರೆ. ಅದು ತುಂಬ ವೈರಲ್ ಆಗಿದೆ. ಅಂದರೆ ಬಿಕಾಸ್ ಅವ್ರು ಇವಾಗ ತುಂಬ ಟಾಕ್ ಆಫ್ ದಿ ಟೌನ್ ಆಗಿರೋದ್ರಿಂದ ಅದಂಗೆ ಆಗಿದೆ ಅಷ್ಟೇ. ಈಗ ಸೆಲೆಬ್ರಿಟೀಸ್ಗಳಿಗೆ ಎಷ್ಟು ಜನ ಸೇರ್ತಾರೋ ಆ ರೇಂಜ್. ಇಲ್ಲ ಅದು ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದೆ. ಅದೇನು ಯಾರು ಟ್ಯಾಲೆಂಟ್ ಅನ್ನೋದಿದ್ರೆ ಯಾರನ್ನೂ ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಅವೆಲ್ಲ ಎಂಥದ್ದು ಇಲ್ಲ. ಅದು ನಿಮ್ಗೆ ಸಿಗಬೇಕಾದ್ರೆ ಸಿಗುತ್ತೆ. ಅದು ಅವ್ರಿಗೆ ಸಿಕ್ಕಿದೆ. ಅವ್ರಿಗೂ ಸ್ವಲ್ಪ ಇದೆ ಆ ಟ್ಯಾಲೆಂಟ್, ಅದನ್ನ ದಕ್ಕಿಸ್ಕೊಳ್ಳೋವಂಥ ಟ್ಯಾಲೆಂಟ್ ಅವ್ರಿಗಿದೆ. ಒಳ್ಳೆಯದಾಗಲಿ ಅವ್ರಿಗೆ. ಅವ್ರನ್ನ ಯಾರು ಸುಮ್ಮನೆ ದಾರಿ ತಪ್ಪಿಸ್ತೇ ಇರಲಿ ಅಂತ ನಾನು ದೇವ್ರ ಹತ್ರ. ಯಾಕಂದರೆ ಅಷ್ಟು ಟ್ಯಾಲೆಂಟ್ ಇರೋ ಹುಡುಗನ್ನ ದಾರಿ ತಪ್ಪಿಸ್ಬಿಟ್ರೆ, ದಾರಿ ತಪ್ಪಿಸಿ ತುಂಬ ಜನ ಇರ್ತಾರೆ. ಸಕ್ಸಸ್ ಅನ್ನೋದೇ ಹಂಗೆ ಸಿನಿಮಾದಲ್ಲಿ, ಹಂಗೆ ನೀನು ದಾರಿ ತಪ್ಪಿಸ್ಬಿಡ್ತಾರೆ. ಹಂಗಾಗ್ದೇ ಒಳ್ಳೆಯದಾಗಲಿ ಹುಡುಗ ದೊಡ್ಡದಾಗಿ ಬೆಳೀಲಿ.
ಇನ್ನು ಪೃಥ್ವಿ ಅಂಬರ್ ಅವ್ರ ಬಗ್ಗೆ ಹೇಳಿ ಸರ್. ಅಂದರೆ ಅವ್ರನ್ನ ಚಾಕ್ಲೇಟ್ ಹೀರೋ ಅಂತಲೇ ಕರೀತಾರೆ ಇಂಡಸ್ಟ್ರಿನಲ್ಲಿ. ಇವಾಗ ಅವ್ರು ಕಳೆದ ಒಂದೆರಡು ಮೂರು ಸಿನಿಮಾಗಳಿಂದ ಕಂಪ್ಲೀಟ್ ಲುಕ್ ಫುಲ್ ರಾ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಚೌಕಿದಾರಲ್ಲೂ ಕೂಡ ಅದ್ಭುತವಾಗಿ ಫೈಟ್ ಸೀಕ್ವೆನ್ಸಸ್ ಎಲ್ಲ ಮಾಡಿದ್ದಾರೆ. ಸೊ ಹೇಳಿ. ತುಂಬ ಜನಕ್ಕೆ ಗೊತ್ತಿಲ್ಲ, ಅವ್ರು ಒಳ್ಳೆ ಡ್ಯಾನ್ಸರು, ಒಳ್ಳೆ ಆ್ಯಕ್ಷನ್ ಇದು ಮಾಡ್ತಾರೆ. ನಾನೊಂದು ಕತೆ ಹೇಳಾದ್ಮೇಲೆ ನಾನು ಕೇಳಿದೆ, ನಿಮ್ಗೆ ಏನೇನು ಗೊತ್ತಿಲ್ಲ ನಂಗೆ ಹೇಳಿ ಅಂದೆ. ನಾನೇನು ಮಾಡ್ತೀನಿ, ಅವ್ರಿಗೆ ಈಗ ಸಾಮಾನ್ಯ ನಾವು ಒಂದು ಪಾತ್ರ ಅಂತ ಪ್ಲ್ಯಾನ್ ಮಾಡಿದಾಗ ಅವ್ರಿಗೇನೇನು ಬಾಡಿ ಲ್ಯಾಂಗ್ವೇಜ್ ಇದೆ, ಅವ್ರಿಗೇನೇನು ಬರುತ್ತೆ, ಅದನ್ನು ಆ ಪಾತ್ರದೊಳಗೆ ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದೊಂದು ಸಲ ಬಲವಂತವಾಗಿ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅದೆಲ್ಲ ನೋಡಿಕೊಂಡು ಅವ್ರು ನನ್ನ ಜೊತೆ ಟ್ರಾವೆಲ್ ಮಾಡಿ ಇದು ಶೇಡ್ಗಳಿದೆ, ಟ್ರೈ ಮಾಡೋಣ ಅಂಥೇಳಿ. ಆಮೇಲೆ ನಾನು ಹೇಳೋದು ಬೇರೆ, ಅವ್ರು ಪ್ರಿಪೇರ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರಲ್ಲ, ಅದು ಅವ್ರಿಗೆ ಇದ್ದಂಥ ಹಸು ಅದಕ್ಕೆ ಕಾರಣ ಅಂತ ಅನ್ಕೋತೀನಿ. ಇಲ್ಲ ನಾ ಏನಾರು ಮಾಡಬೇಕು, ಒಂದೇ ಸಿಟ್ಟಿಂಗ್, ಒಂದು ಮಾರ್ನಿಂಗ್ ರೀಡಿಂಗ್ ಮಾಡಿದೆ, ಸಂಜೆ ಅಡ್ವಾನ್ಸ್ ಆಯಿತು, ಸ್ಟಾರ್ಟ್ ಆಗಿರೋಯಿತು. ಆಮೇಲೆ ಅವ್ರ ಪ್ರಿಪರೇಷನ್ಗಳು ನನಗೆ ನನಗೆ ಆ ಥರ ಮಾಡಿದ್ರೆ ಆರ್ಟಿಸ್ಟು ನಾನು ಇನ್ನೂ ಸಖತ್ ರೊಚ್ಚಿಗೆ ಎದ್ಬಿಡ್ತೀನಿ. ಅಂದರೆ ಆ ಪಾತ್ರ ಚೆನ್ನಾಗಿ ತೋರಿಸ್ಬೇಕು, ಚೆನ್ನಾಗಿ ತೆಗಿಬೇಕು, ಸೌಂಡ್ ಎಲ್ಲ ಜೋಡಿಸೋ ತನಕ ಬಿಡೋದಿಲ್ಲ. ಸೊ ಅದು ವರ್ಕ್ ಆಗಿದೆ. ಆ್ಯಂಡ್ ಸಾಯಿ ಕುಮಾರ್ ಸರ್ನು ಡ್ಯಾನ್ಸ್ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ಪೃಥ್ವಿ ಅವ್ರ ಜೊತೆಲಿ. ಹೋಬ್ರೋ ಅಂತ ಹೇಳಿ ಒಂದು ಸಾಂಗ್ನಲ್ಲಿ. ಸೊ ಅವ್ರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿದ್ರು. ಅದು ಅವರು ಆ ಸಾಂಗ್ ರೆಡಿ ಮಾಡಿಬಿಟ್ಟು ನಾನು ಸಾಂಗ್ ಕೇಳಿಸ್ತೆ ಅವ್ರಿಗೆ. ಈ ಸಾಂಗ್ ಸಖತ್ತಾಗಿದೆ ಸರ್ ಅಂದರು. ಯಾರು ಡ್ಯಾನ್ಸ್ ಮಾಡಿದ್ವಿ ಅಂದರೆ ಅಪ್ಪ ಮಗ ನೀವಿಬ್ರೆ ಅಂತ. ಅಲ್ಲಿಗೆ ಡ್ಯಾನ್ಸ್ ಬರಲ್ಲ ಅಂದರು. ನನಗೆ ಡ್ಯಾನ್ಸ್ ಬರಲ್ಲ ರೀ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿ. ಅದು ಹಂಗೆ ತೆಗ್ದಿದ್ದಾರೆ ಮುರಳಿ ಮಾಸ್ಟ್ರು, ಕೊರಿಯೋಗ್ರಾಫರು. ನೀವೇನು ಡ್ಯಾನ್ಸರ್ ಅಲ್ಲ ಕಥೆನಲ್ಲಿ. ಮಗ ಒಳ್ಳೆ ಡ್ಯಾನ್ಸ್ ಮಾಡೋದ್ರಲ್ಲಿ ಇದಿರುತ್ತೆ. ಅಪ್ಪ ಇನ್ನೋಸೆಂಟ್ ಅಪ್ಪ ಅಂತ ತೋರಿಸ್ತೀನಿ, ಅವ್ನು ಫುಲ್ ಬ್ರೇಕ್ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಅಸಹ್ಯ ಕಾಣುತ್ತೆ. ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಅದೇ ಫಸ್ಟ್ ಪಲ್ಲವಿಲ್ಲಿ ಅವ್ರು ಮಾಡ್ತಾರಲ್ಲ, ಆ ಇನೋಸೆನ್ಸಿಗೆ ಹಂಗೆ ಕಾಣಿಸ್ತಾರೆ ಅವರು. ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಸರ್, ನಾನು ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲಪ್ಪ, ಫುಲ್ ಡೈಲಾಗ್ ಹೇಳಿ ನೀ ತಂದು ಡ್ಯಾನ್ಸ್ ಕೊಟ್ಟರೆ ಹೆಂಗೆ ಮಾಡೋದಂದ್ರು. ನಾನು ಟ್ರೈ ಮಾಡಿ ನೋಡಿ, ಆ ಇನೋಸೆನ್ಸಿ ಇದಾಗುತ್ತೆ, ಜನಗಳ ಕನೆಕ್ಟ್ ಆಗ್ಬೋದು ಅಂತ. ಅದು ಕನೆಕ್ಟ್ ಆಗಿದೆ, ಇವಾಗ ಎಂಜಾಯ್ ಮಾಡ್ತಿದ್ದಾರೆ. ಸರ್, ಇನ್ನು ಚೌಕಿದಾರ್ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಅಂತ ಹೇಳಿ ಪೋಸ್ಟರ್ಸಲ್ಲಿ ನೋಡಿದ್ದೀವಿ. ಆ್ಯಂಡ್ ಅಂದರೆ ಈ ಪ್ಯಾನ್ ಇಂಡಿಯಾ ಅನ್ನೋದು ಈಗ ಕಳೆದ ಒಂದು 4-5 ವರ್ಷದಿಂದ ಓಡಾಡ್ತಿರೋಂತಹ ಒಂದು ಮಾತುಗಳು. ಅಂದರೆ ಈ ಹಿಂದೆ ಕೂಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಹರಿದಾಡ್ತಿತ್ತು, ಅಂದರೆ ಡಬ್ ಆಗ್ತಿತ್ತು, ರೀಮೇಕ್ ಆಗ್ತಿತ್ತು. ಈಗ ಚೌಕಿದಾರ್ ಸಿನಿಮಾ ಯಾವ ಭಾಷೆಯಲ್ಲಿ, ಯಾವ ಭಾಷೆಗಳಲ್ಲಿ? ನನಗೆ ಫಸ್ಟ್ ಆಫ್ ಆಲ್ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ವಿಚಾರದಲ್ಲೇ ನಂಬಿಕೆ ಇಲ್ಲ. ಸಿನಿಮಾ ಥರ ಈಗ ನಾನು ಇದು ತುಂಬ ನೇಟಿವಿಟಿ ಸಿನಿಮಾ ಚೌಕಿದಾರ್ ಅಂತಕ್ಕಂಥದ್ದು. ಅಂದರೆ ನೇಟಿವಿಟಿ ಸಿನಿಮಾನ ನಾನು ಇಲ್ಲೆಲ್ಲೋ ಮಂಡ್ಯದಲ್ಲಿ ಏನೋ ಇದ್ರಲ್ಲಿ ತೆಗಿಯೋದನ್ನ ನಾನು ತಮಿಳಿಗೂ ಸೇರಿಸ್ಬೇಕು ಅಂದ್ಬಿಟ್ಟು ಯಾರೋ ತಮಿಳ ಕ್ಯಾರೆಕ್ಟರ್ ತಂದಲ್ಲಿ ಹಾಕಿದ್ರೆ ಕತೆ ಸತ್ತೋಗುತ್ತೆ. ವ್ಯಾಪಾರಕ್ಕೋಸ್ಕರ ಮಾಡ್ತೇವೆ ಸಿನಿಮಾನ. ಫಸ್ಟು ನಾವೇನು ಈಗ ನಾವು ಕೊರಿಯನ್ ಸಿನಿಮಾ ಎಲ್ಲ ಇಲ್ಲಿ ಯಾಕೆ ನೋಡ್ತಾರೆ, ಅಲ್ಲೇ ನಮ್ಮ ಫ್ಯಾನ್ ವರ್ಡ್ ಮಾಡಿ ನಮ್ಮ ಇಂಡಿಯಾದವ್ರು ಆರ್ಟಿಸ್ಟ್ ಹಾಕಿರಲ್ಲ. ಸೊ ಅಲ್ಲಿ ಅವ್ರ ನೇಟಿವಿಟಿಗೆ ಅವ್ರು ಮಾಡಿರೋದನ್ನೇ ತಾನೇ ಇವರೆಲ್ಲ ಎತ್ಕೊಂಡ್ಬಂದು ಇಲ್ಲಿ ನೋಡ್ತಾರೆ. ಹಂಗೆ ನಮ್ಮ ನೇಟಿವಿಟಿ, ನಮ್ಮ ಸೋಲ್, ನಮ್ಮ ಮಣ್ಣಿನ ಸೋಲು, ಆಮೇಲೆ ನಮ್ಮ ಊರಿನ ಜಾಗಗಳು, ನಾನು ಇದ್ರ ಮೇಲೆ ನಂಬಿಕೆ ಇಟ್ಟಿರೋಂಥ ಒಬ್ಬ ಹುಡುಗ ಆದ್ದರಿಂದ ನಾನು ಅದನ್ನು ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಅಂದರೆ ಇದು ಒಂದು ನಿಮ್ಗೆ ಕೆಲವು ಸಲ ಪ್ಯಾನ್ ಇಂಡಿಯಾ ಮಾಡೋದಿರುತ್ತೆ, ಅದು ಆಗೋದಿರುತ್ತೆ. ನಾನು ಆಗೋದನ್ನ ನಂಬ್ತೀನಿ, ಮಾಡೋದನ್ನ ನಂಬಲ್ಲ. ಆಗೋದು ಏನಂತಂದರೆ ಈಗ ನೋಡಿ ಕಾಂತಾರ ಸಿನಿಮಾನ ಜನ ಅವರೇ ತೊಗೊಂಡೋದ್ರು. ಅದನ್ನ ನೋಡಿ ತುಂಬ ಜನ ನಾನು ಮಾಡ್ತೀನಿ ಅಂತ ಹೋಗಿ ಎಷ್ಟು ಜನ ದಬಾಕಂದ್ರು, ಎಷ್ಟು ಜನ ತೊಂದರೆ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಾಗಬಾರ್ದು. ಏನು ಫೈನಾನ್ಷಿಯಲಿ ಒಂದು ಸಲ ಹೋದರೆ ತುಂಬ ಕಷ್ಟ ವಾಪಸ್ ಮತ್ತೆ ಇದು ಮಾಡೋದು. ಬ್ಲೈಂಡಾಗಿ ಭ್ರಮೆನಲ್ಲಿ ಇಲ್ಯೂಷನ್ ಜಾಸ್ತಿ ಇಟ್ಕೊಂಡು ಮಾಡಬಾರ್ದು. ಸೊ ಹಾಗಾಗಿ ಸಿನಿಮಾ ಈ ಕನ್ನಡದಲ್ಲಿ ಚೆನ್ನಾಗಾದರೆ ಎಲ್ಲದ್ರಲ್ಲೂ ನಾವು ರೆಡಿ ಇಟ್ಟಿದ್ದೀವಿ. ತೆಲುಗು ಸಾಯಿ ಸರ್ ಇರೋದ್ರ ತೆಲುಗು ಈಜಿಯಾಗಿ ಹೋಗುತ್ತೆ. ಈಗಿರೋ ಡಿಜಿಟಲ್ ಇದರಲ್ಲಿ ಇಮಿಡಿಯೇಟ್ ಮಂಡೇ ಓಪನ್ ಮಾಡ್ತಾರೆ. ಇಲ್ಲಿ ಚೆನ್ನಾಗಾಯಿತು, ಇಲ್ಲಿ ಜನ ರಿಸೀವ್ ಮಾಡ್ತಂದ್ರೆ ಮುಗಿಬಿದ್ದುಬಿಡ್ತಾರೆ. ಸೊ ನಾವೇನೋ ಮಾಡೋಕ್ಕೋಗಿ ಅದು ಸುಮ್ಮನೆ ಪ್ರೊಡಕ್ಷನ್ ಕಂಪನಿನ ಹಾಳು ಮಾಡಬಾರ್ದಲ್ಲ. ಹಾಗೆ ಆ ಥರ ಎಲ್ಲ ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ 4 ಲ್ಯಾಂಗ್ವೇಜೇ ಪಿಕ್ಚರ್ ರೆಡಿ ಇದೆ. ಒಂದು ಸೆಕೆಂಡ್ ವೀಕಲ್ಲಿ ಆ್ಯಕ್ಚುಲಿ ದುಬೈ ಅಲ್ಲೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ. ಈಗ ದುಬೈಗೆ ಹೋಗ್ಬಿಟ್ಟು ನಾವು ದುಬೈಲಿ ರಿಲೀಸ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಯಾರೋ ಸೇಕ್ ತಂದುಬಿಟ್ಟು ಇದ್ರಲ್ಲಿ ಹಾಕೋಕ್ಕಾಗತ್ತಾ? ಚೌಕಿದಾರ ಪಿಕ್ಚರಲ್ಲಿ ಸೇಕ್ ಹಾಕೊಂಡು ಪಿಕ್ಚರ್ ಮಾಡೋಕ್ಕಾಗತ್ತಾ? ಸೊ ಅದು ಅಪಹಾಸ್ಯ ಆಗುತ್ತೆ. ಸೊ ಅವ್ರಿಗೆ
ಒಂದು ಸಿನಿಮಾನ ಒಂದು ಎಂಟರ್ಟೈನಿಂಗ್ ಆಗಿ ಫೀಲಿಂಗ್ ಕನೆಕ್ಟಿಂಗ್ ಆಗಿ ನೋಡೋದು. ನಾವು ಓ ಟಿ ಟಿಲಿ 6 ಸಿನಿಮಾಗಳನ್ನ ಅದು ನಮ್ಮ ಭಾಷೆದು ನಮಗಿಲ್ಲಿ ನಮ್ಮ ಹೀರೋ ಮಾಡಿದ್ದಾರೆ ಅಂತಲೇ ನೋಡಲ್ಲ. ಹೌದು. ಸೊ ಇದನ್ನು ನಂಬ್ತೀನಿ ನಾನು. ಓಕೆ ಸರಿನ, ಕೊನೆಯದಾಗಿ ಸಿನಿಮಾನ ಯಾಕೆ ಜನ ನೋಡಬೇಕು ಅಂತ, ಈಗ ಹಾನೆಸ್ಟ್ಲಿ ಹೇಳಬೇಕಂತ ಹೇಳಿದ್ರೆ ಈಗ ಸಾಕಷ್ಟು ಆಪ್ಷನ್ಸ್ ಇದೆ ಜನಕ್ಕೆ, ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಥಿಯೇಟರಿಗೆ ಬರೋದಕ್ಕೆ ಒಂದಷ್ಟು ಜನ ಅಯ್ಯೋ ಅನ್ನೋ ಥರನೂ ಇದ್ದಾರೆ. ಸೊ ಯಾಕೆ ಚೌಕಿದಾರ ಸಿನಿಮಾನ ಥಿಯೇಟರ್ಗೆ ಹೋಗಿ ಜನ ನೋಡಬೇಕು, ಹೋಗಿಲ್ಲ ಅಂದರೆ ಯಾವ ರೀತಿಯಾದಂಥ ಎಕ್ಸ್ಪೀರಿಯನ್ಸಸ್ನ ಅವ್ರು ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಳ್ತಾರೆ, ಯಾವತ್ತು ನೋಡಬೇಕು ಅನ್ನೋದು ಒಂದು ಹೇಳಿ ಸರ್. ಎಮೋಷನಲ್ ಡ್ರಾಮಾ ಇದೆಯಲ್ಲ, ಅದು ಮನೆಯಲ್ಲಿ ಓ ಟಿ ಟಿಲಿ ಕುತ್ಕೊಂಡು ನೋಡೋದಕ್ಕಿಂತ ನಿಮ್ಮ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಆ ಕ್ರೌಡಿ ಒಳಗಡೆ ಮಧ್ಯದಲ್ಲಿ ಕುತ್ಕೊಂಡು ನೋಡಿದ್ರೆ ಅದರ ಫೀಲ್ ಬೇರೆ ಇರುತ್ತೆ. ಇದು ಫಸ್ಟ್ ಪಾಯಿಂಟು. ತುಂಬ ಎಮೋಷನಲ್ ಡ್ರಾಮಾ ಚೌಕಿದಾರ್ ಅಂತಕ್ಕಂಥ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದೊಂದು ಎಮೋಷನ್ ಇದೆ. ಒಂದನೇದಾಗಿ ಅದನ್ನು ಥಿಯೇಟ್ರ್ ಒಳಗಡೆ ಒಂದು 10 ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ರೇ ಅದರೊಂದು ಮಜಾ. ಎರಡನೇದು ಒಂದು ಕರೆಂಟ್ ಜನ್ರೇಷನ್ ಕತೆ. ಇದು ಕರೆಂಟ್ ಜನ್ರೇಷನ್ ಕತೆ. ನಿಮ್ಗೆ ಅನಿಸುತ್ತೆ ಯಾವುದಾದ್ರೂ ಕ್ಯಾರೆಕ್ಟ್ರಿಗೆ ನೀವು ಕನೆಕ್ಟ್ ಆಗ್ತೀರಾ. ಒಬ್ಬ ಅಪ್ಪಂಗೆ ಇಲ್ಲ ಅಣ್ಣಂಗೆ ತಮ್ಮಂಗೆ ಯಾವುದೋ ಒಂದು ನನ್ನ ಕತೆನ ಈ ಡೈರೆಕ್ಟ್ರ್ ಕದ್ಬಿಟ್ಟು ಪಿಕ್ಚರ್ ಮಾಡಿದೆ ಅಂತೇಳೋ ಚಾನ್ಸಸ್ ಕೂಡ ಇದೆ. ಈ ಡೈರೆಕ್ಟ್ರ್ ನನ್ನ ಕತೆ ಕದ್ದು ಪಿಕ್ಚರ್ ಮಾಡಿದ್ದಾನೆ, ಇದು ನಿಮ್ಮ ಕತೆನ ತೆಗೆದಿದ್ದಾರೆ, ಹೋಗಿ ನೋಡಿ. ಮೂರನೇದಾಗಿ ನೀವೇನೇ ಇದು ಹೇಳಿದ್ರು ಎಂಟರ್ಟೈನ್ಮೆಂಟೇ, ಎಲ್ಲ ಎಂಟರ್ಟೈನ್ಮೆಂಟ್. ಒಂದು 2 hour ನಿಮಗೆ ಕಂಪ್ಲೀಟ್. ನಾನು ಏನೇ ವಿಚಾರ ತುಂಬ ಗಾಢವಾದ ವಿಚಾರ ಇದ್ರೂ ಎಂಟರ್ಟೈನಿಂಗಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. 1-2 hour ನಿಮ್ಗೆ ಯಾವುದೇ ರೀತಿಯ ಇದಿಲ್ದಂಗೆ ಒಂದು ಎಂಟರ್ಟೈನಿಂಗ್ ಆಗಿ ನೋಡೋಂಥ ಸಿನಿಮಾ. ಆದ್ದರಿಂದ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ January 30ಕ್ಕೆ ಚೌಕಿದಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ, ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ, ಚೌಕಿದಾರ್ ಸಿನಿಮಾಗೆ ಆಲ್ ದ ಬೆಸ್ಟ್. ಎಲ್ಲ ಯಶಸ್ಸು ನಿಮ್ಮ ಚೌಕಿದಾರ್ ಸಿನಿಮಾಗೆ ಸಿಗಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.